ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ. ನಗರದ ಜಯದೇವ ವೃತ್ತದಿಂದ ಬೃಹತ್ ಮೆರವಣಿಗೆ, ಸಾವಿರಾರು ಮಹಿಳೆಯರು ಭಾಗಿ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ 7ನೇ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಇಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ಪ್ರಯುಕ್ತ ದಾವಣಗೆರೆ ನಗರದಲ್ಲಿ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆಯ ಜಯದೇವ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಸೇರಿದಂತೆ ಸಾವಿರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮಹಿಳೆಯರೇ ಹೋರಾಟಕ್ಕೆ ಹೊಂದಾಗಿ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಯಶಸ್ವಿಯಾಗಲಿ, ಅಶ್ಲೀಲ ಅಸಭ್ಯ ವರ್ತನೆಗಳನ್ನು ನಿಲ್ಲಿಸಿ ಮಹಿಳೆಯರ ಭದ್ರತೆಯನ್ನು ಖಾತ್ರಿಪಡಿಸಿ ಸೇರಿದಂತೆ ಅನೇಕ ಮಹಿಳಾ ಪರವಾದ ಘೋಷಣೆಗಳನ್ನು ಕೂಗಲಾಯಿತು. ರಾಜ್ಯ ಅಧ್ಯಕ್ಷರಾದ ಅಪರ್ಣಾ ಬಿಆರ್, ಜಿಲ್ಲಾ ಅಧ್ಯಕ್ಷರಾದ ಭಾರತಿ, ರಾಜ್ಯ ಕಾರ್ಯದರ್ಶಿ ಶೋಭಾ, ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಚಬ್ಬಿ ಮೊಹಾಂತಿ, ಅಖಿಲ ಭಾರತ ಉಪಾಧ್ಯಕ್ಷರಾದ ಡಾಕ್ಟರ್ ಸುಧಾ ಕಾಮತ್, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಿಎಂ ಅನುರಾಧ, ಸ್ವಾಗತ ಸಮಿತಿ ಸದಸ್ಯರುಗಳಾದ ಈಶ್ವರಪ್ಪ, ಎಂಆರ್ ಹಿರೇಮಠ್, ಮಾಜಿ ಎಸ್ಪಿ ರವಿ ನಾರಾಯಣ್, ತರಕಾರಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಇಸ್ಮಾಯಿಲ್, ಮಲ್ಲಿಕಾರ್ಜುನ್ ಹಲಸಂಗಿ ಮತ್ತಿತರರು ಇದ್ದರು. 7ನೇ ರಾಜ್ಯ ಸಮ್ಮೇಳನ, ಅದರಲ್ಲೂ ಮಹಿಳೆಯರ ಸಮ್ಮೇಳನ ದಾವಣಗೆರೆನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮ್ಮೇಳನ ಶುರುವಾಗಿದ್ದು ಜಯದೇವ ವೃತ್ತದಿಂದ. ಎಂಆರ್ ಹಿರೇಮಠ್ ಸರ್ ಹೋರಾಟಗಾರರು ಅವರು ನಮ್ಮ ಸಮ್ಮೇಳನದ ರ್ಯಾಲಿಯನ್ನು ಇನಾಗ್ರೇಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಚೀಫ್ ಮೇನ್ ಸ್ಪೀಕರ್ ಆಗಿ ರೂಪಾ ಹಾಸನ್ ಅವರು ಬಂದಿದ್ದಾರೆ ನಮಗೆ. ಹಾಗೆ SUCI ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಕೆ ಉಮಾ ಅವರು ಬಂದಿದ್ದಾರೆ. BR ಅಪ್ಪರ್ಣಾ ಅವರು ನಮ್ಮ MSSನ ರಾಜ್ಯ ಅಧ್ಯಕ್ಷರು, ಹಾಗೆ ಸೆಕ್ರೆಟರಿ MS ಶೋಭಾ ಅವರು ಇವರಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ. ಈ ರಾಜ್ಯ ಸಮ್ಮೇಳನ ಹಮ್ಮಿಕೊಂಡಿರೋ ಉದ್ದೇಶ ಏನಂತಂದ್ರೆ, ಇವತ್ತು ಪ್ರಸಕ್ತ ಸಮಾಜದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರಗಳು ದಿನದಿನಕ್ಕೆ ಹೆಚ್ಚಾಗ್ತಿರೋ ಹೊರತು ಎಲ್ಲೂ ಕೂಡ ನಿಂತ್ಕೊಳ್ತಾ ಇಲ್ಲ. ಸೊ ನಾವು ಉಡುಗೆಯಲ್ಲಿ ಮಾಡರ್ನ್ ಆಗಿರ್ಬೋದು, ಟೆಕ್ನಾಲಜಿನಲ್ಲಿ ನಾವು ಮುಂದುವರೆದಿರ್ಬೋದು, ಆದರೆ ಮಹಿಳೆಯರನ್ನ ನೋಡುವಂಥ ದೃಷ್ಟಿಕೋನದಲ್ಲಿ ಬಹಳನೇ ಹಿಂದೆ ಉಳಿದಿದ್ದೀವಿ. ಇನ್ನು ಹಳೆಯ ಊಳಿಗಮಾನ್ಯ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಂಥ ವಿಚಾರಗಳನ್ನ ಮೆಟ್ಟಿ ನಿಂತು ಇದನ್ನ ವಿರೋಧಿಸ್ಬಿಟ್ಟು, ಹಳೆ ವಿಚಾರಗಳನ್ನ, ಪುರುಷ ಪ್ರಧಾನ ಧೋರಣೆಗಳನ್ನ ವಿರೋಧಿಸ್ಬಿಟ್ಟು ನಾವು ಇವತ್ತು ಇಂತಹ ಧೋರಣೆಗಳ ವಿರುದ್ಧ ಹೋರಾಟಗಳನ್ನ ಬೆಳೆಸ್ತಾ ಇರೋಂಥದ್ದು. ಈ ಮಹಿಳಾ ಸಮ್ಮೇಳನದ ಮುಖ್ಯ ಅಂಶಗಳು ಏನಂತ ಅಂದ್ರೆ, ಉದ್ಯೋಗವನ್ನು ಖಾತ್ರಿಪಡಿಸಬೇಕು, ಶಿಕ್ಷಣ ಆರೋಗ್ಯ ಉಚಿತವಾಗಿ ಕೊಡಬೇಕು, ಹಾಗೆ ದುಡಿಯುವಂಥ ಮಹಿಳೆಯರಿಗೆ ಹಾಗೂ ಇಡೀ ಸಮಾಜದಲ್ಲಿ ದುಡಿಯುವಂಥ ವರ್ಗಕ್ಕೆ ದುಡಿಮೆಗೆ ತಕ್ಕ ವೇತನವನ್ನು ಕೊಡಬೇಕು, ಅತ್ಯಾಚಾರಿಗಳಿಗೆ ನಿದರ್ಶನೀಯವಾದಂಥ ಶಿಕ್ಷಣ ಕೊಡಬೇಕು. ಹೀಗೆ ಹಲವಾರು ನಾವು ವಿಷಯಗಳನ್ನ ಇಟ್ಕೊಂಡು ಇವತ್ತು ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮ್ಮೇಳನಕ್ಕೆ ಇಡೀ ದಾವಣಗೆರೆ ಜನತೆಗೆ ಆಹ್ವಾನಿಸ್ತಾ ನಾವು ಈ ಮಹಿಳಾ ಹೋರಾಟ ಚಿರಾಯು ಆಗಲಿ ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ. ಧನ್ಯವಾದಗಳು.